ಸೊ ಫ್ರೆಂಡ್ಸ್, ಯಾವ್ದಾದ್ರು ಫಂಕ್ಷನ್ಸ್ಗೆ ಹೋಗ್ಬೇಕು ಅಥವಾ ಮನೆಯಲ್ಲಿ ಪೂಜೆ ಇದೆ ಅಥವಾ ಟ್ರಾವೆಲಿಂಗ್ ಮಾಡಬೇಕು ಅಂದ್ರೆ ಹೆಂಗಸರಿಗೆ ಥಟ್ ಅಂತ ಒಂದು ಯೋಚನೆ ಬರೋದು ಯಾವ್ದು ಗೊತ್ತಾ? ನನ್ನ ಪೀರಿಯಡ್ ಸ್ಟೇಟ್ ಯಾವಾಗಿದೆ? ಹೌದು ಫ್ರೆಂಡ್ಸ್, ಹೆಂಗಸರಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿದ್ರೆ ಪೀರಿಯಡ್ಸ್. ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ಬೇಕು, ಟ್ರಾವೆಲ್ ಮಾಡಬೇಕು ಅಥವಾ ಮನೆಯಲ್ಲಿ ಪೂಜೆ ಇಟ್ಕೊಂಡಾಗ್ಲೇ ಆ ಒಂದು ಪೀರಿಯಡ್ಸ್ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋಗುತ್ತೆ. ಸೊ ಅದರಿಂದ ನಾವು ಏನೇ ಮಾಡಬೇಕಾದ್ರೂ ತುಂಬಾನೇ ಪೀರಿಯಡ್ಸ್ ಯಾವಾಗ ಹೇಗೆ ಅದನ್ನ ತಡೆಗಟ್ಟೋದು, ಹೇಗೆ ಅದನ್ನ ಪೋಸ್ಟ್ಪೋನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ. ಸೊ ಅದರ ಯೋಚನೆಯಲ್ಲೇ ನೀವು ಒಂದು ಟ್ಯಾಬ್ಲೆಟ್ಸ್ ಅನ್ನ ತಗೋತಾ ಇರ್ತೀರಾ, ಪೋಸ್ಟ್ಪೋನ್ ಮಾತ್ರೆಗಳನ್ನ ತಗೋತಾ ಇರ್ತೀರಾ. ಅದರಿಂದ ಏನಾಗುತ್ತೆ, ಬಾಡಿಯಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ಯುಟರಸ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದು ಫ್ಯೂಚರ್ ಅಲ್ಲಿ ಗರ್ಭಕೋಶದ ಮೇಲೆ ತುಂಬಾನೇ ಬ್ಯಾಡ್ ಎಫೆಕ್ಟ್ಸ್ ಅನ್ನೋದು ಆಗುತ್ತೆ. ಆದ್ರಿಂದ ಯಾವುದೇ ಟ್ಯಾಬ್ಲೆಟ್ಸ್ಗೆ ಮೊರೆ ಹೋಗದೆ ಮನೆಯಲ್ಲೇ ಸುಲಭವಾಗಿ ಸಿಂಪಲ್ ಆಗೇ ಸಿಗುವಂತ ಒಂದು ಇಂಗ್ರೀಡಿಯೆಂಟ್ಸ್ ಇಂದ ಹೋಮ್ ರೆಮಿಡೀಸ್ ಅನ್ನ ಮಾಡ್ಕೋಬಹುದು. ಈ ಸಿಂಪಲ್ ಹೋಮ್ ರೆಮಿಡಿ ಹೇಗೆ ಮಾಡ್ಕೊಳ್ಳೋದು, ಮನೆಯಲ್ಲೇ ಸಿಗುವಂತ ಸಿಂಪಲ್ ಆಗಿರುವಂತ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ಈ ಹೋಮ್ ರೆಮಿಡಿಯನ್ನ ನೀವು ಮಾಡ್ಕೋಬಹುದು. ಸೊ ಈ ಹೋಮ್ ರೆಮಿಡಿಯನ್ನ ನೀವು ಕುಡಿಯೋದ್ರಿಂದ ಒಂದೇ ದಿನದಲ್ಲಿ ನಿಮ್ಗೆ ಪೀರಿಯಡ್ಸ್ ಅನ್ನೋದು ಆಗೋಗುತ್ತೆ. ಕೆಲವ್ರಿಗಂತೂ ಒಂದೇ ಗಂಟೆಯಲ್ಲಿ ಪೀರಿಯಡ್ಸ್ ಅನ್ನೋದು ಖಂಡಿತವಾಗ್ಲೂ ಆಗೋಗುತ್ತೆ. ನೀವು ಯಾವುದೇ ಫಂಕ್ಷನ್ಸ್ಗಾದ್ರೂ ಸುಲಭವಾಗಿ ಹೋಗ್ಬಹುದು, ಅಥವಾ ಟ್ರಾವೆಲಿಂಗ್ ಆದ್ರೂ ಹೋಗ್ಬಹುದು, ಅಥವಾ ಪೂಜೆನಾದ್ರೂ ಅಟೆಂಡ್ ಮಾಡಬಹುದು. ಸೊ ಈ ಹೋಮ್ ರೆಮಿಡಿಯನ್ನ ಹೇಗೆ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋದು, ಹೇಗೆ ಇದನ್ನ ಯೂಸ್ ಮಾಡೋದು ಅನ್ನೋದನ್ನ ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ. ಸೊ ಈ ಹೋಮ್ ರೆಮಿಡಿ ಮಾಡೋದಕ್ಕೆ 200 ml ವಾಟರ್ ಅಥವಾ ಒಂದು ದೊಡ್ಡ ಲೋಟದ ನೀರನ್ನು ಒಂದು ಬೌಲಲ್ಲಿ ಇಟ್ಟು ಕುದಿಯೋದಕ್ಕೆ ಬಿಡಬೇಕು. ಅದು ಬಾಯ್ಲ್ ಆಗೋದಕ್ಕೆ ಬರಬೇಕು. ಮೊದಲನೇ ಇಂಗ್ರೀಡಿಯೆಂಟ್ ಶುಂಠಿ. 2 ಇಂಚನ್ನು ತಗೋಬೇಕು. ಶುಂಠಿಯಲ್ಲಿ ಜಿಂಜರಾಲ್ ಅನ್ನೋ ಅಂಶ ಇರೋದ್ರಿಂದ ಅದು ದೇಹದಲ್ಲಿನ ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡುತ್ತೆ. ಯುಟರನ್ ಮಸಲ್ಸ್ ಅನ್ನು ಕಾಂಟ್ರಾಕ್ಟ್ ಮಾಡಿ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನ ಸರಿ ಮಾಡುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ರೆ ಇದು ರೆಗ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಪೀರಿಯಡ್ಸು ಬೇಗನೆ ಆಗೋದಕ್ಕೆ ಇದು ಸಹಕಾರಿಯಾಗಿರುತ್ತೆ. ಶುಂಠಿಯನ್ನ ಜಜ್ಜಿ ಕುದಿಯುವಂತ ನೀರಲ್ಲಿ ಹಾಕಬೇಕು. 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ನೀರು ಸ್ವಲ್ಪ ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ಕಲರು ಸಹ ಚೇಂಜ್ ಆಗುತ್ತೆ. ನೀರು ಮುಕ್ಕಾಲು ಭಾಗಕ್ಕೆ ಬರೋಷ್ಟು ಕುದಿಸಿ ಅದನ್ನು ಫಿಲ್ಟರ್ ಮಾಡ್ಕೋಬೇಕು. ಶುಂಠಿಯಲ್ಲಿ ಆ್ಯಂಟಿ ಸ್ಪ್ಯಾಸ್ಮೋಡಿಕ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಪೀರಿಯಡ್ಸನ್ನು ಬೇಗ ಬರೋದಕ್ಕೆ, ಇರೆಗ್ಯುಲರ್ ಪೀರಿಯಡ್ಸನ್ನು ಸರಿ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿ ಇರುತ್ತೆ. ಈಗ ಈ ಡ್ರಿಂಕ್ಗೆ ನಾವು 1 ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೋಬೇಕು. ಬೆಲ್ಲದಲ್ಲಿ ಆ್ಯಂಟಿ ಸ್ಪ್ಯಾಸ್ಮೋಡಿಕ್, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಇದು ಐರನ್, ಕ್ಯಾಲ್ಶಿಯಂ ರಿಚ್ ಆಗಿರೋದ್ರಿಂದ ಇದು ಡೈಲಿ ಸೇವನೆ ಮಾಡ್ತಾ ಬಂದರೆ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ. ಸ್ತ್ರೀಯರ ಒಂದು ಸೊಂಟ ಗಟ್ಟಿ ಆಗೋದಕ್ಕೆ, ಜೊತೆಗೆ ಪೀರಿಯಡ್ಸ್ ಬೇಗನೆ ಬರೋದಕ್ಕೆ ತುಂಬ ಸಹಕಾರಿಯಾಗಿರುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಮೆನ್ಸ್ಟ್ರಲ್ ಕ್ರ್ಯಾಂಪ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಅದರ ಜೊತೆಗೆ ರೆಗ್ಯುಲರ್ ಪೀರಿಯಡ್ಸ್ನು ಸಹ ಸರಿ ಮಾಡುತ್ತೆ. ಹೋಮ್ ರೆಮಿಡಿ ರೆಡಿ ಆಗಿದೆ. ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಎಂಟಿ ಸ್ಟಮಕಲ್ಲಿ ಸ್ವಲ್ಪ ಬಿಸಿಯಾಗಿ ಕುಡಿಬೇಕು. ಪೀರಿಯಡ್ಸು ನಿಮಗೆ 1 ಗಂಟೆಯಲ್ಲಿ ಆಗೋಗುತ್ತೆ ಅಥವಾ 1 ದಿನದಲ್ಲಿ ಆಗೋಗುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರ್ತಾ ಇದ್ರೆ ಇದನ್ನು 1 ಸಲ ಮಾಡ್ಕೊಂಡು ಕುಡಿದ್ರೆ ಕಡಿಮೆ ಆಗುತ್ತೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಇರೋರು ಇದನ್ನು ಕಂಟಿನ್ಯೂಸ್ ಆಗಿ 20 ರಿಂದ 30 ದಿನಕ್ಕೆ 1 ಸಲ ಕುಡಿತಾ ಬಂದರೆ ಅದು ಸಹ ಸರಿ ಹೋಗುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಪೀರಿಯಡ್ಸ್ ಯಾವಾಗ ಆಗಬೇಕು ಅದಕ್ಕಿಂತ ಒಂದು 3-4 ಡೇಸ್ ಮೊದಲಿಂದನೂ ಈ ಒಂದು ಡ್ರಿಂಕ್ ಅನ್ನ ಮಾರ್ನಿಂಗ್ ಎಂಟಿ ಸ್ಟಮಕ್ ಅಲ್ಲಿ ಅಥವಾ ನೈಟ್ ಮಲಗೋದಕ್ಕಿಂತ ಮುಂಚೆ ಕುಡಿತಾ ಬರೋದ್ರಿಂದ ಖಂಡಿತವಾಗ್ಲೂ ನೀವು ಎಕ್ಸ್ಪೆಕ್ಟ್ ಮಾಡಿರುವಂತ ಡೇಟ್ಗೆ ಪೀರಿಯಡ್ಸ್ ಅನ್ನೋದು ಆಗೋಗುತ್ತೆ. ಕೆಲವರಿಗೆ 1 ಗಂಟೆಯಲ್ಲೇ ಪೀರಿಯಡ್ಸ್ ಆಗುತ್ತೆ, ಕೆಲವರಿಗೆ 1 ಅಥವಾ 2 ದಿನದಲ್ಲಿ ಪೀರಿಯಡ್ಸ್ ಆಗುತ್ತೆ. ಅದು ಅವರವರ ದೇಹದ ಒಂದು ಪ್ರಕೃತಿ ಮೇಲೆ, ದೇಹದ ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರಿಗೆ ತುಂಬಾ ಸ್ಟಬರ್ನ್ ಇಶ್ಯೂಸ್ ಇರುತ್ತೆ, ಅಂತವ್ರಿಗೆ 1 ಅಥವಾ 2 ದಿನ ತಗೋಬಹುದು ಪೀರಿಯಡ್ಸ್ ಆಗೋದಕ್ಕೆ. ಕೆಲವರಿಗೆ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳೋರಿಗೆ 1 or 2 ಅವರ್ಸ್ ಪೀರಿಯಡ್ಸ್ ಅನ್ನೋದು ಆಗೋಗುತ್ತೆ. ಖಂಡಿತವಾಗ್ಲೂ ಈ ರೀತಿ ಹೋಮ್ ರೆಮಿಡೀಸ್ ಅನ್ನೇ ನೀವು ಪೀರಿಯಡ್ಸ್ಗೋಸ್ಕರ ಯೂಸ್ ಮಾಡ್ಕೋಬೇಕು. ಶಾಪಲ್ಲಿ ಸಿಗುವಂತ ಯಾವುದೇ ಮೆಡಿಸಿನ್ಸ್ ಅನ್ನ ಯೂಸ್ ಮಾಡೋದು ದಯವಿಟ್ಟು ಅವಾಯ್ಡ್ ಮಾಡಿ. ಇದರಿಂದ ನಿಮ್ಮ ದೇಹಕ್ಕೆ ತುಂಬಾ ಒಳ್ಳೇದು. ಈ ಒಂದು ಹೋಮ್ ರೆಮಿಡೀಸ್ ಇಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್, ಹೆಲ್ತ್ ಇಶ್ಯೂಸ್ ಆಗೋದಿಲ್ಲ. ಬಟ್ ಬಾಡಿ ಮಾತ್ರ ಸ್ವಲ್ಪ ಹೀಟ್ ಅಪ್ ಆಗುತ್ತೆ. ಪೀರಿಯಡ್ಸ್ ಬರಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬಾಡಿ ಹೀಟ್ ಅಪ್ ಆಗುತ್ತೆ. ನೀವು ಚೆನ್ನಾಗಿ ನೀರನ್ನ ಕುಡಿಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.